ಎಪ್ಸ್ಟೀನ್ ಫೈಲ್ ಎಲ್ಲಿ ನೋಡಿದ್ರು ಎಪ್ಸ್ಟೀನ್ ಫೈಲ್. ಅಂದಾಗೆ ಎಪ್ಸ್ಟೀನ್ ಯಾರು, ಎಪ್ಸ್ಟೀನ್ ಫೈಲ್ ಅಂದ್ರೆ ಏನು, ಇದ್ರ ಹಿಂದಿನ ಕಥೆ ಏನು ಒಂದೊಂದಾಗಿ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಅಭಿತ್ ಪೂಜಾರ್. ಬನ್ನಿ. ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಎಂಬ ಇವನು 1953ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟುತ್ತಾನೆ. ನಂತರ ಇವರು ಯಾವುದೇ ಡಿಗ್ರಿ ಇಲ್ಲದೆ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ನಂತರ ಫೈನಾನ್ಸ್ ಕ್ಷೇತ್ರಕ್ಕೆ ಹೋಗಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇನ್ವೆಸ್ಟ್ಮೆಂಟ್ ಸಲಹೆ ನೀಡಲು ಶುರು ಮಾಡಿದರು. 1980ರಿಂದ 2000ರವರೆಗೆ ಎಪ್ಸ್ಟೀನ್ ಅವರು ದೊಡ್ಡ ದೊಡ್ಡ ಸೊಸೈಟಿಯಲ್ಲಿ ಪರಿಚಿತ ವ್ಯಕ್ತಿಯಾದನು. ಎಪ್ಸ್ಟೀನ್ ಫೈಲ್ ಅಂದರೆ 2026ರಲ್ಲಿ ಅಂದರೆ ಇವಾಗ ರೀಸೆಂಟ್ ಆಗಿ ಜೆಫ್ರಿನ ವಿಕ್ಟಿಮ್ ಒಬ್ರು ಅಂದರೆ ಅವರು ಒಬ್ಬರು ಹುಡುಗಿ ಜೆಫ್ರಿನ ಗರ್ಲ್ಫ್ರೆಂಡ್ ಆದ ಮ್ಯಾಕ್ಸ್ವೆಲ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅದು ಎವಿಡೆನ್ಸ್ ಸಮೇತ ಕಂಪ್ಲೇಂಟ್ ಮಾಡ್ತಾರೆ. ಎವಿಡೆನ್ಸ್ನ ಡಾಕ್ಯುಮೆಂಟ್ ರೀತಿಯಲ್ಲಿ ರೆಡಿ ಮಾಡಿ ಪಬ್ಲಿಷ್ ಮಾಡಬೇಕಂತ ಕೋರ್ಟ್ ಆದೇಶ ಮಾಡುತ್ತೆ. ಇದನ್ನೇ ಎಪ್ಸ್ಟೀನ್ ಫೈಲ್ ಅಂತ ಕರೀತಾರೆ. ಇದರಲ್ಲಿ ಕೋರ್ಟ್ ಡಾಕ್ಯುಮೆಂಟ್, ವಿಟ್ನೆಸ್ ಸ್ಟೇಟ್ಮೆಂಟ್ ಮತ್ತು ಫ್ಲೈಟ್ ರೆಕಾರ್ಡ್ ಕೂಡ ಇರುತ್ತೆ. ಇವಾಗ ಇದರ ಹಿಂದಿನ ಕಥೆ ಏನು ಅದನ್ನು ಹೇಳ್ತೀನಿ ಬನ್ನಿ. ಜೆಫ್ರಿ ಎಪ್ಸ್ಟೀನ್ 36ಕ್ಕೂ ಹೆಚ್ಚು ಹುಡುಗಿಯರನ್ನು ಲೈಂಗಿಕವಾಗಿ ದುರುಪಯೋಗ ಮಾಡಿರುತ್ತಾನೆ. 2005ರಲ್ಲಿ ಅವನ ಮೇಲೆ ಗಂಭೀರ ಆರೋಪಗಳು ಬರ್ತಾವೆ. ಅವು ಯಾವುವು ಎಂದರೆ ಅಪ್ರಾಪ್ತ ಹುಡುಗಿಯರ ದುರುಪಯೋಗ ಮತ್ತು ಮಾನವ ಕಳ್ಳು ಸಾಗಣೆ, ಇವೆಲ್ಲ ತನಿಖೆಗೆ ಬರ್ತಾವೆ. ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ ಇದ್ರಾಗ ಎಷ್ಟೋ ರಾಜಕೀಯ ನಾಯಕರ, ಬಿಸ್ನೆಸ್ ಮ್ಯಾನ, ವಿಜ್ಞಾನಿಗಳು ಮತ್ತು ಎಷ್ಟೋ ಸೆಲೆಬ್ರಿಟಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇವನ್ನೆಲ್ಲ ಒಂದು ಪ್ರೈವೇಟ್ ಪ್ರಾಪರ್ಟಿ ಆದ ಕೆರಿಬಿಯನ್ ಸಮುದ್ರದಲ್ಲಿರುವ ಲಿಟಲ್ ಸೈಂಟ್ ಜೇಮ್ಸ್ ಐಲ್ಯಾಂಡ್ನಾಗ ಮಾಡ್ತಿದ್ದಂತ. 2008ರಲ್ಲಿ ಜೆಫ್ರಿ ಎಪ್ಸ್ಟೀನ್ ಕೆಲವು ಆರೋಪಗಳನ್ನು ಒಪ್ಪಿಕೊಂಡು ಅವರನ್ನು ಅರೆಸ್ಟ್ ಮಾಡ್ತಾರೆ 2008ರಾಗ. ಆಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸಿಂದ ಮತ್ತು ಬೇಗ ಹೊರಗಡೆ ಬರ್ತಾರೆ. ನಂತರ 2015ರಲ್ಲೇ ವಿಕ್ಟಿಮ್ಸ್ ಮತ್ತೆ ಮುಂದೆ ಬರ್ತಾರೆ ಅವನ ವಿರುದ್ಧ. ಅವ್ರಿಗೆ 2019ರಾಗ ಅರೆಸ್ಟ್ ಮಾಡ್ತಾರೆ. 2019ರಾಗ ಏನು ಅರೆಸ್ಟ್ ಮಾಡಿರ್ತಾರಲ್ಲ ಅದನ್ನ ಅವ್ರಿಗೆ ವಿಚಾರಣೆ ಮಾಡ್ಬೇಕು ಅನ್ನೋದ್ರೊಳಗೆ ಅವರ ಜೈಲ್ದಾಗ ನಿಧನರಾಗ್ತಾರಂತೆ. ಮತ್ತು ಅದನ್ನ ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ಸುಸೈಡ್ ಅಂತಲೇ ಹೇಳ್ತಾರಂತ. ಕಾಸ್ ಆಫ್ ಡೆತ್ ಸುಸೈಡ್ ಅಂತಲೇ ಬರ್ತೈತಂತದ. ಎಪ್ಸ್ಟೀನ್ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ಪವರ್, ಮನಿ, ಇನ್ಫ್ಲೂಯೆನ್ಸ್ ಮತ್ತು ಜಸ್ಟಿಸ್ ಇದರ ಬಗ್ಗೆ ಜಗತ್ತಿಗೆ ಪ್ರಶ್ನೆ ಕೇಳಿಸಿದ ಘಟನೆಯಾಗಿದೆ. ಕೆಲವೊಮ್ಮೆ ಸತ್ಯ ಸಂಪೂರ್ಣವಾಗಿ ಹೊರಬರುವುದಿಲ್ಲ, ಆದರೆ ಇಂಥ ಕಥೆಗಳು ಸಮಾಜಕ್ಕೆ ಒಂದು ಪಾಠ ಕೊಡುತ್ತದೆ. ಪ್ರಭಾವ ಎಷ್ಟೇ ದೊಡ್ಡದಾದರೂ ಪ್ರಶ್ನೆಗಳು ಯಾವಾಗಲೂ ಉಳಿದಿರುತ್ತವೆ. ದಿಸ್ ಈಸ್ ಆಲ್ ಅಬೌಟ್ ಎಪ್ಸ್ಟೀನ್ ಫೈಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.